ಸಸ್ಯಗಳಲ್ಲಿ ಪೋಷಣೆ. ಇಂದು ನಾವು ವಿಜ್ಞಾನದಲ್ಲಿ ಒಂದು ಆಸಕ್ತಿದಾಯಕ ವಿಷಯವನ್ನು ಕಲಿಯಲಿದ್ದೇವೆ. ಸಸ್ಯಗಳು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ? ಅವು ನಮ್ಮಂತೆ ತಿನ್ನುತ್ತವೆಯಾ? ಬನ್ನಿ ತಿಳಿದುಕೊಳ್ಳೋಣ. ಪೋಷಣೆ ಎಂದರೆ ಏನು? ಪೋಷಣೆ ಎಂದರೆ ಜೀವಿಗಳು ಆಹಾರವನ್ನು ತೆಗೆದುಕೊಂಡು ಅದನ್ನು ಬಳಸುವ ಪ್ರಕ್ರಿಯೆ. ಇದು ಅವರಿಗೆ ಶಕ್ತಿ ಪಡೆಯಲು, ಬೆಳೆಯಲು ಸಹಾಯ ಮಾಡುತ್ತದೆ. ಮಾನವರಂತೆ ಸಸ್ಯಗಳಿಗೂ ಬದುಕಲು ಆಹಾರ ಬೇಕು. ಆದರೆ ಸಸ್ಯಗಳು ನಮ್ಮಂತೆ ಚಲಿಸಲು ಅಥವಾ ಅಡುಗೆ ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ಅವು ಆಹಾರವನ್ನು ಹೇಗೆ ಪಡೆಯುತ್ತವೆ? ಸಸ್ಯಗಳು ತಮ್ಮದೇ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಈ ರೀತಿಯ ಪೋಷಣೆಯನ್ನು ಸ್ವಪೋಷಿತ ಪೋಷಣೆ ಎಂದು ಕರೆಯಲಾಗುತ್ತದೆ. ಆಟೋ ಎಂದರೆ ಸ್ವತಃ, ಟ್ರೋಫಿಕ್ ಎಂದರೆ ಆಹಾರ. ಆದ್ದರಿಂದ ಸಸ್ಯಗಳನ್ನು ಸ್ವಪೋಷಕಗಳು ಎಂದು ಕರೆಯುತ್ತಾರೆ. ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಲು ಸೂರ್ಯಕಿರಣಗಳು, ನೀರು, ಕಾರ್ಬನ್ ಡೈಆಕ್ಸೈಡ್ ಬಳಸುವವು. ಸಸ್ಯಗಳು ತಮ್ಮ ಆಹಾರ ತಯಾರಿಸುವ ಪ್ರಕ್ರಿಯೆಯನ್ನು ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆ ಎಂದು ಕರೆಯಲಾಗುತ್ತದೆ. ಇದನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಎಲೆಗಳಲ್ಲಿ ಕ್ಲೋರೋಫಿಲ್ ಎಂಬ ಹಸಿರು ವರ್ಣದ್ರವ್ಯವಿದೆ. ಇದು ಸೂರ್ಯಕಿರಣಗಳನ್ನು ಸೆರೆಹಿಡಿಯಲು ಸಹಾಯ ಮಾಡುತ್ತದೆ. ಬೇರುಗಳು ಮಣ್ಣಿನಿಂದ ನೀರನ್ನು ಹೀರಿಕೊಳ್ಳುತ್ತವೆ. ಎಲೆಗಳು ಗಾಳಿಯಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ಳುತ್ತವೆ. ಸೂರ್ಯಕಿರಣಗಳ ಶಕ್ತಿಯನ್ನು ಬಳಸಿ ಸಸ್ಯಗಳು ಆಹಾರವನ್ನು ಗ್ಲೂಕೋಸ್ ತಯಾರಿಸುತ್ತವೆ. ಆಮ್ಲಜನಕವನ್ನು ಗಾಳಿಗೆ ಬಿಡುಗಡೆ ಮಾಡುತ್ತವೆ. ಈ ಮಹತ್ವದ ಸಮೀಕರಣವನ್ನು ನೆನಪಿಟ್ಟುಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಸೂರ್ಯಕಿರಣ ಆಹಾರ ಗ್ಲೂಕೋಸ್ ಪ್ಲಸ್ ಆಮ್ಲಜನಕ. ಇತರೆ ಪೋಷಣಾ ವಿಧಾನಗಳು. ಎಲ್ಲಾ ಸಸ್ಯಗಳು ತಮ್ಮದೇ ಆಹಾರವನ್ನು ತಯಾರಿಸಿಕೊಳ್ಳುವುದಿಲ್ಲ. ಕೆಲವು ಸಸ್ಯಗಳು ಇತರರ ಮೇಲೆ ಅವಲಂಬಿತವಾಗಿರುತ್ತವೆ. ಅವುಗಳನ್ನು ಪರಪೋಷಿತ ಪೋಷಣಾ ವಿಧಾನ ಎಂದು ಕರೆಯುತ್ತಾರೆ. ಇವುಗಳ ಕೆಲವು ವಿಧಗಳು: ಪರಾವಲಂಬಿ ಸಸ್ಯಗಳು. ಇವು ಇತರ ಸಸ್ಯಗಳಿಂದ ಆಹಾರವನ್ನು ಪಡೆಯುತ್ತವೆ. ಉದಾಹರಣೆ: ಕಸ್ಕ್ಯೂಟ್ ಅಮಾರ್ಬೆಲ್. ಸ್ಯಾಪ್ರೋಟ್ರೋಫಿಕ್ ಸಸ್ಯಗಳು. ಇವು ಸತ್ತ ಮತ್ತು ಕುಲುಷಿತ ವಸ್ತುಗಳಿಂದ ಆಹಾರ ಪಡೆಯುತ್ತವೆ. ಉದಾಹರಣೆ: ಅಣಬೆ. ಕೀಟಹಾರಿ ಸಸ್ಯಗಳು. ಇವು ಕೀಟಗಳನ್ನು ಹಿಡಿದು ಆಹಾರ ಪಡೆಯುತ್ತವೆ. ಉದಾಹರಣೆ: ಪಿಚರ್ ಸಸ್ಯ. ಇಂದು ನಾವು ಕಲಿತದ್ದೇನು ಎಂದರೆ ಸಸ್ಯಗಳು ತಮ್ಮದೇ ಆಹಾರವನ್ನು ತಯಾರಿಸಿಕೊಳ್ಳುತ್ತವೆ. ಕೆಲವು ಸಸ್ಯಗಳು ಇತರರ ಮೇಲೆ ಅವಲಂಬಿತವಾಗಿರುತ್ತವೆ. ಸಸ್ಯಗಳು ಬಹಳ ಮುಖ್ಯ ಏಕೆಂದರೆ ಅವು ನಮಗೆ ಆಮ್ಲಜನಕ ಮತ್ತು ಆಹಾರವನ್ನು ನೀಡುತ್ತವೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.